ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾನಂಗೋಸ್ಕರ ನಿಮ್ಮ ಅವ್ವನ್ನ ಬುಟ್ಟು ಬರಕಾಯ್ತದ? ಯೋಳಿ ಮುರಳಿ, ಈ ಪಂಚಾಯತಿ ಅವ್ವ ಮಗನ ದೂರ ಮಾಡಕ್ಕಲ್ಲ, ಗಂಡ ಎಂಡ್ರನ್ನ ಒಂದ್ ಮಾಡೋದು. ಇಬ್ರಾಗೆ ಯಾರನ ಒಬ್ರು ಬಿಟ್ಕೊಟ್ರೇನೆಯ ಜೀವನ ಸಂದಾಕಿರದು. ಇಲ್ಲ ಅಮ್ಮವ್ರೆ, ನಾನು ನಮ್ಮ ತಾಯಿನ ಬಿಟ್ಟು ಬರೋಕ್ಕಾಗಲ್ಲ. ಸಾನ, ಇದಕ್ಕೆ ನೀನೇನಂತೀಯವ? ಆಗಲೇ ಹೇಳೋದ್ನಲ್ಲ ಅಮ್ಮವ್ರೆ, ನನಗೆ ಇವ್ರ ಮನೆಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಬೇಡಮ್ಮ, ನೀನ್ ಬರೋದೇ ಬೇಡ. ಅಮ್ಮ ಸ್ವಲ್ಪ ಸುಮ್ಮನಿರ್ತೀಯಾ? ಇಲ್ಲ ಕಣೋ, ನಿನಗೆ ಅವಳ ಮೇಲಿರೋಷ್ಟು ಪ್ರೀತಿ ಅವಳಿಗೆ ನಿನ್ ಮೇಲಿಲ್ಲ. ನಿನಗೆ ಅವಳ ಬಗ್ಗೆ ಪೂರ್ತಿ ಗೊತ್ತಿಲ್ಲ, ಅದಕ್ಕೆ ಅವಳ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ತಾ ಇದೆಯಾ. ಪುಟ್ಟಕ್ಕವ್ರೆ ಹೇಳುದಲ್ಲ, ನಾನು ಏನೇ ಮಾಡಿದ್ರು ಸಹನ ಏನು ಹೇಳ್ಕೊತಿರ್ಲಿಲ್ಲ ಅಂತ. ಅವಳು ಮಾಡೋದನ್ನ ನಾನೇನಾದ್ರೂ ಹೇಳಿದಿದ್ರೆ ಅಷ್ಟೇ ಕತೆ. ಯೋನು ಮಾಡೋಳು ನನ್ನ ಮಗಳು ಯೋಳಿ. ಬೇಡ ಬಿಡಿ, ಯಾಕೆ ಸುಮ್ಮನೆ. ಈ ವಿಷಯ ಇದುವರೆಗೂ ನಾನು ಯಾರಿಗೂ ಹೇಳೇ ಇಲ್ಲ. ನನ್ನ ಮಗನಿಗೂ ಈ ವಿಷಯ ಗೊತ್ತಿಲ್ಲ. ಅಸಹ್ಯ. ಏನು ಹೇಳ್ತಿದ್ಯಮ್ಮ? ಈ ಬಿಸಿಗೆ ಬತ್ತಾವಳೆ. ಅದೇನು ಹೇಳಮ್ಮ, ನನ್ನ ಮಗಳು ಎಂತವಳು ಅಂತ ಇಡೀ ಊರಿಗೆ ಗೊತ್ತು. ಈ ವಿಚಾರನ ಎಲ್ರ ಮುಂದೆ ಹೇಳಿದ್ರೆ ಊರವ್ರ ಮುಂದೆ ನಿಮ್ ಮಾನ ಮರ್ಯಾದೆ ಹೋಗತ್ತೆ. ಅಮ್ಮ ನೀನ್ ಸುಮ್ನಿರೋ, ನಿನ್ಗೇನು ಗೊತ್ತಾಗಲ್ಲ. ಕೌಸಲ್ಯ ಅವರೇ, ಸುಮ್ಮನೆ ನಮ್ಮ ಅಕ್ಕನ ಬಗ್ಗೆ ಏನೇನೋ ಹೇಳ್ಬೇಡಿ. ನೀವು ಎಂಥವ್ರು ಅಂತ ನಮ್ಮೆಲ್ಲರಿಗೂ ಗೊತ್ತು. ಅಮ್ಮ ತಾಯಿ, ನಾನ್ ಎಂತವಳು ಅಂತ ಎಲ್ಲರಿಗೂ ಗೊತ್ತಲ್ವಾ? ನಿಮ್ ಅಕ್ಕ ಎಂತವಳು ಅಂತ ನಿನಗ್ ಗೊತ್ತಾ? ನನ್ನ ಮಗನ ಹತ್ರ ಪ್ರೀತಿ ನಾಟಕ ಆಡಿ ಅವನಿಗೆ ಮೋಸ ಮಾಡಿದಾಳೆ. ಹೇಳೋದಕ್ಕೆ ಅಸಹ್ಯ ಆಗತ್ತೆ. ನೀನು ಯಾರ ಮೇಲೆ ಇಷ್ಟೊಂದು ಪ್ರೀತಿ ಕಾಳಜಿ ಇಟ್ಕೊಂಡಿದ್ಯೋ ಅವಳು ನಿನಗೆ ನಿಯತ್ತಾಗಿಲ್ಲ ಕಣೋ. ಅವಳಿಗೆ ಆ ಕಾಳಿ ಜೊತೆ ಸಂಬಂಧ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.